ಹಲೋ ಫ್ರೆಂಡ್ಸ್, ಇದು ಕನ್ನಡದಲ್ಲಿ ಇದ್ರದ್ದು ಹೆಸರೇನು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಯಾಕೆಂತಂದರೆ ಕನ್ನಡದಲ್ಲಿ ಇದರದ್ದು ಹೆಸರು ನನಗೆ ನಿಜವಾಗಿಯೂ ಗೊತ್ತಿಲ್ಲ. ಮಲಯಾಳದಲ್ಲಿ ಇದ್ರದ್ದು ಹೆಸರು ಮಾದಳಿ ನಾರೆಂಗ ಅಂತೇಳಿ ಹೇಳ್ತಾರೆ. ಹಾಗೆ ಇವತ್ತು ನಾನು ಕೇರಳ ಸ್ಟೈಲಿ ಇದು ಉಪ್ಪಿನಕಾಯಿ ಹೇಗೆ ಮಾಡೋದು ಅನ್ನೋದನ್ನು ನಾನಿವಾಗ ತೋರಿಸ್ತಾ ಇದ್ದೀನಿ. ಅರ್ಧ ಭಾಗ ತೊಗೊಂಡಿದ್ದೀನಿ. ಅದನ್ನು ಚೆಂದ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ಸಮೇತ ಕಟ್ ಮಾಡ್ಕೊಂಡಿದ್ದೀನಿ, ಸಿಪ್ಪೆ ತೆಗಿಬಾರ್ದು. ಹಾಗೆ ಒಂದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಬಿಟ್ಟು ಇದನ್ನು ಒಂದು ಮುಕ್ಕಾಲು ಭಾಗ ಬೇಯಿಸ್ಕೋಬೇಕು. ತುಂಬಾ ಬೇಯಿಸಬಾರ್ದು, ಕಾಲು ಭಾಗನೂ ಬೇಯಿಸಬಾರ್ದು, ಮುಕ್ಕಾಲು ಭಾಗ ಬೇಯಿಸ್ಕೊಳ್ಳುವ. ಈಗ ನಾನು ಇದನ್ನು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹುಣಸೆಹಣ್ಣು, ಶುಂಠಿ, ಹಸಿರುಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಒಂದು ಅಚ್ಚು ಬೆಲ್ಲ, ಇಷ್ಟನ್ನು ನಾನು ಇವಾಗ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಇವಾಗ ನಾನು ಹುಣಸೆಹಣ್ಣನ್ನು ಬಿಸಿ ನೀರಲ್ಲಿ ಚೆಂದ ಕಲಿಸ್ಕೊಂಡು ಹುಳಿ ರಸನ ತಗೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಚ್ಚ ಖಾರ ಪುಡಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ನೀವು 2 ಸ್ಪೂನ್ ತೊಗೋಬೋದು. ಹಾಗೆ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ತೊಗೊಂಡು ಇದನ್ನು ಚೆಂದ ನಾನು ಮಿಕ್ಸ್ ಮಾಡಿಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಅದು ಚೆಂದ ಹುಳಿ ಕುದಿ ಬಂದಮೇಲೆ ಹಸಿರು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಅದು ಸಹ ಚೆಂದ ಕುದಿಬೇಕು. ಇದು ಕುದಿ ಬಂದಾದಮೇಲೆ ನಾವು ಇದಕ್ಕೆ ಒಂದು ಅಚ್ಚು ಬೆಲ್ಲನ ಸೇರಿಸ್ಕೊಳ್ಳುವ. ಬೆಲ್ಲ ಸೇರಿಸ್ಕೊಂಡಾದ್ಮೇಲೆ ಬೆಲ್ಲನೂ ಸಹ ಚೆಂದ ಕರಗಿಸ್ಕೊಳ್ಳುವ. ಕರಗಬೇಕು ಅಂತೇನಿಲ್ಲ. ಇದ್ರ ಜೊತೆಗೇ ನಾವು ಈ ಮಾದಳಿ ನಾರಂಗನ ಅರ್ಧ ಬೇಯಿಸ್ಕೊಂಡಿದ್ದೀವಲ್ಲ ಮುಕ್ಕಾಲು ಭಾಗ, ಅದನ್ನು ನಾವು ಸೇರಿಸ್ಕೊಳ್ಳುವ. ಇವೆರಡು ಒಟ್ಟಿಗೆ ಬೇಯ್ದರೆ ಬೆಲ್ಲ ಸೇರಿ ಬೇಯಬೇಕಾದ್ರೆ ಅದು ಒಳ್ಳೆ ಟಿಕ್ಕಾಗಿ ಬರ್ತದೆ, ಚೆಂದನೇ ಇರ್ತದೆ. ಇವಾಗ ನೋಡಿ ಇದು ಈ ಥರ ನೀರಾಗಿದೆ. ಇನ್ನು ಸ್ವಲ್ಪ ಇದು ಕುದಿ 2ರಿಂದ 3 ನಿಮಿಷ ಕುದಿಸುವಾಗ ಅದು ಒಂಥರ ಗಟ್ಟಿಯಾಗಿ ಬರ್ತದೆ. ಇವಾಗ ನೋಡಿ ಚೆಂದ ಕುದಿ ಬರ್ತಾ ಇದೆ. ಈಗ ಹಿಂಗೆ ಚೆಂದ ಕುದಿ ಆಯಿತು, ಇದು ರೆಡಿ ಆಗಿದೆ. ಇವಾಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಹಾಕಿದ್ದೀನಿ. ನೀವು ಇಡೀ ಮೆಂತ್ಯನೂ ಹಾಕ್ಬೋದು, ನಾನು ಪುಡಿ ಮಾಡಿ ಹಾಕಿದ್ದೀನಿ. ಹಾಗೆ ಇವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ನಾನು ಕೊಬ್ಬರಿ ಎಣ್ಣೆಯಲ್ಲಿ ಕೊಕೊನೆಟ್ ಆಯಿಲಲ್ಲಿ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಸಿವೆ, ಒಣಗಿದ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇವಾಗ ನೋಡಿ ಮಾದಳಿ ನಾರೆಂಗ ಅಚ್ಚಾರು ಅಂತ ಹೇಳ್ತಾರೆ ಕೇರಳದಲ್ಲಿ. ಇವಾಗ ಉಪ್ಪಿನಕಾಯಿ ರೆಡಿ ಆಯಿತು. ತುಂಬಾ ಟೇಸ್ಟಾಗಿರ್ತದೆ. ಮದುವೆಗಳಲ್ಲಿ ಮತ್ತು ಸದ್ಯ, ಓಣ ಸದ್ಯ ಅಂತ ಹೇಳ್ತಾರೆ, ಅವಾಗಂತೂ ಇದು ಇದ್ದೇ ಇರ್ತದೆ. ಒಮ್ಮೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಇದ್ರದ್ದು ಹೆಸರನ್ನ ಮಾತ್ರ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.